ನಮಸ್ಕಾರ. ಬುದ್ಧನ ವಚನಗಳನ್ನ ನಾವು ಧಮ್ಮಪದದಲ್ಲಿ ನೋಡ್ತಾ ಬಂದಿದ್ದೀವಿ. ಇವತ್ತಿಂದ ಹೂಗಳ ವಗ್ಗ ಶುರುವಾಗತ್ತೆ. ಈ ಹೂಗಳ ವಗ್ಗ ಹೆಸರು ತುಂಬಾ ವಿಶೇಷವಾಗಿದೆ. ಪುಷ್ಪವಗ್ಗು ಅಂತ ಹೇಳ್ತಾರೆ. ಈ ಹೂಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ ತನ್ನ ಉಪದೇಶಗಳನ್ನ ಹೇಳೋದಕ್ಕೆ, ನೀಡೋದಕ್ಕೆ ಆತ ಹೂಗಳನ್ನ ಯಾಕೆ ಆಯ್ಕೆ ಮಾಡ್ಕೊಂಡ ಉದಾಹರಣೆ ಕೊಡೋದಕ್ಕೆ ಅಂದ್ರೆ, ಈಗ ಈಗಾಗಲೇ ನಮ್ಮ ಭಾರತದಲ್ಲಿ ಅಂದ್ರೆ ಬುದ್ಧ ಇದ್ದ ಕಾಲದಲ್ಲಿ ನ್ಯಾಯಶಾಖೆ ಇದ್ದೇ ಇತ್ತು. ಅದು ಹಗ್ಗ ಮತ್ತೆ ಹಾವನ್ನ ಹೋಲಿಸ್ತಾ ನಮಗೆ ಉಪದೇಶ ನೀಡುತ್ತೆ, ಸತ್ಯವನ್ನ ಸಾರುತ್ತೆ. ಮತ್ತೆ ಘಟಾಕಾಶ ನ್ಯಾಯ ಅಂತ ಹೇಳುತ್ತೆ. ಘಟದಲ್ಲಿರುವ ಅಂದ್ರೆ ಒಂದು ಮಡಿಕೆಯಲ್ಲಿರುವ ಆಕಾಶ ಮತ್ತೆ ಹೊರಗಿರುವ ಆಕಾಶ ಹೇಗೆ ಎರಡು ಬೇರೆ ಬೇರೆ ಎಲ್ಲವೋ ಹಾಗೆ ಆತ್ಮ ಪರಮಾತ್ಮ ಬೇರೆ ಬೇರೆ ಎಲ್ಲ ಅಂತ ಹೇಳೋದಕ್ಕೆ ಅದನ್ನ ಬಳಸುತ್ತೆ. ಜೇಡ ತನ್ನೊಳಗಿಂದನೇ ಹೇಗೆ ನೂಲನ್ನ ತೆಗೆದು ಬಲೆಯನ್ನ ಬೀಸುತ್ತೋ ರಚಿಸುತ್ತೋ ಹಾಗೆ ಭಗವಂತ ತನ್ನೊಳಗಿಂದನೇ ಸತ್ವವನ್ನು ತಗೊಂಡು ಸೃಷ್ಟಿ ಮಾಡ್ದ ಅನ್ನೋ ಅರ್ಥಕ್ಕೆ ಈ ರೀತಿ ಎಲ್ಲಾ ರೀತಿಯ ಉಪಮೇಯಗಳನ್ನ ಬಳಸಿದ ಒಂದು ನ್ಯಾಯಶಾಖೆ ನಮ್ಮಲ್ಲಿತ್ತು. ಅದದೇ ಮತ್ತೆ ಉದಾಹರಣೆಗಳ ತಗೊಂಡು ಹೇಳಿ ಜನಕ್ಕೆ ಅದು ಹೇಳ್ದಾಗೋ ಮುಂಚೆ ಹೇಳಿದ್ರೆ ಇವತ್ತು ಈಗಲೂ ಹೇಳ್ತಾ ಇದ್ದಾನೆ, ಇದೊಂದು ರಿಪೀಟ್ ಟೆಲಿಕಾಸ್ಟ್ ಗಿಣಿಪಾಠ ಅಂತ ಜನಕ್ಕೆ ಅನ್ಕೊಂಡು ಮತ್ತೆ ಅದನ್ನ ಅದೇ ರೀತಿ ಅವರು ನೋಡೋ ಹಾಗಾಗ್ಬಾರ್ದು. ಇವನು ಕೂಡ ಬುದ್ಧ ಕೂಡ ಗಿಣಿಪಾಠ ಆಗಬಾರ್ದು ಅನ್ನೋದಕ್ಕೆ ಬೇರೆ ಬೇರೆದೇ ಒಂದಷ್ಟು ಹೊಸ ಉದಾಹರಣೆಗಳ ಕೊಡೋದಕ್ಕೆ ಜೀವನ ಪೂರ್ತಿ ಪ್ರಯತ್ನ ಪಟ್ಟವನು ಬುದ್ಧ. ಅದರಲ್ಲಿ ಆಯ್ಕೆ ಮಾಡ್ಕೊಂಡಿದ್ದು ಒಂದೇನಂದ್ರೆ ಅದು ಹೂವಿಟ್ಕೊಂಡು ಅದು ಸಂಬಂಧಪಟ್ಟ ಎಲ್ಲ ರೀತಿಯಲ್ಲೂ ಅದರ ಗುಣಲಕ್ಷಣಗಳು ಬಳಕೆ ಹೀಗೆ ಹಲವು ವಿಷಯಗಳಲ್ಲಿ ಬುದ್ಧ ಹೂಗಳ ಮುಖಾಂತರ ತನ್ನ ಉಪದೇಶವನ್ನ ನೀಡ್ತಾ ಹೋಗಿದ್ದಾನೆ. ಈ ಹೂವು ಅಂತ ಹೂವು ಅಂತ ಬಂದ ತಕ್ಷಣ ನನಗೆ ನೆನಪಾಗೋದು ಗುಂಡಪ್ಪನವರು ಹೂ ಬಗ್ಗೆ ಸಂಬಂಧಪಟ್ಟ ರಚಿಸಿರುವಂತ ಕಗ್ಗ. ಆ ಕಗ್ಗ ಹೀಗಿದೆ: ಗಿಡದಿ ನಗುತ್ತಿರುವ ಹೂವು ಪ್ರಕೃತಿ ಸಕನಿಗೆ ಚಂದ, ಮಡದಿ ಮುಡಿದಿರುವ ಹೂವು ಯುವಕಂಗೆ ಚಂದ, ಗುಡಿಯೊಳಗೆ ಕೊಡುವ ಹೂವು ದೈವ ಭಕ್ತಗೆ ಚಂದ, ಬಿಡಿಗಾಸು ಹೂವೊಳಗೆ ಮಂಕುತಿಮ್ಮ. ಒಂದೊಂದು ತರಹದ ಹೂವು ಒಬ್ಬೊಬ್ಬನಿಗೆ ಚಂದ ಅಂತೆ. ಪ್ರಕೃತಿಯಲ್ಲಿ ತಾನಾಗಿ ಬೆಳೆದಿರೋ ಹೂವು, ಗಿಡದಲ್ಲಿ ತಾನಾಗಿ ಬೆಳೆದಿರುವಂತಹ ಅದನ್ನು ಕೀಳದೆ ಹಾಗೆ ಗಿಡದಲ್ಲೇ ಇರುವಂತಹ ಹೂವಿನಿದು ಪ್ರಕೃತಿ ಸಕನಿಗೆ ಚಂದ. ಪ್ರಕೃತಿಯನ್ನ ಯಾರು ಇಷ್ಟಪಡ್ತಾರೋ ಅವನಿಗೆ ಗಿಡದಲ್ಲಿ ಮರದಲ್ಲಿ ತಾನಾಗಿ ಹೂವನ್ನ ಕೀಳದೇನೆ ಹಾಗೆ ಇರುತ್ತಲ್ಲ ಅಂತ ಹೂವು ಅವನಿಗೆ ಇಷ್ಟ. ಮಡದಿಯ ಹೂವು ಯುವಕಂಗೆ ಚಂದ, ಭಕ್ತನಿಗೆ ಗುಡಿಯಲ್ಲಿರುವ ಹೂ ಚಂದ. ಆದ್ರೆ ಹೂಗೆ ಬಿಡುಗಾಸು ಹೂ ಒಳಗೆ ಮಂಕುತಿಮ್ಮ, ಅದಕ್ಕೇನು ಹೆಚ್ಚು ಬೆಲೆ ಇಲ್ಲ, ಬಿಡುಗಾಸಿಗೆ ಸಿಕ್ಬಿಡತ್ತೆ. ಬಿಡುಗಾಸು ಇವತ್ತು ಬಿಡುಗಾಸಲ್ಲ ಬಿಡಿ, ಇವತ್ತೆಲ್ಲದಕ್ಕೂ ರೇಟ್ ಜಾಸ್ತಿ ಆಗಿದೆ. ಆದ್ರೆ ಆಗಿನ ಕಾಲಕ್ಕೆ ಬಿಡುಗಾಸು ಹೂ ಒಳಗೆ ಮಂಕುತಿ ಅದೊಂದು ಮಾಮೂಲಿ ಬೆಲೆಗೆ ಸಿಕ್ಬಿಡುತ್ತೆ. ಆದ್ರೆ ಎಲ್ಲೆಲ್ಲೆಲ್ಲ ಮನುಷ್ಯನಿಗೆ ಹೂವು ಚಂದವಾಗಿರುತ್ತೆ, ಎಷ್ಟೆಲ್ಲ ಆತ್ಮೀಯವಾಗ್ಬಿಡುತ್ತೆ. ಆದ್ರೆ ಬಿಡುಗಾಸು ಹೂ ಒಳಗೆ ಮಂಕುತಿಮ್ಮ ಅಂತ ಗುಂಡಪ್ಪ ಅವರು ಪ್ರಪಂಚವನ್ನು ನೋಡುವ ಬಗೆಯನ್ನೇ ಹೂವಿನ ಒಂದು ಉದಾಹರಣೆ ಕೊಟ್ಟು ಯಾವ್ಯಾವ್ದಕ್ಕೆ ನಾವು ಮೌಲ್ಯವನ್ನ ಕೊಡ್ತೀವಿ. ಮೌಲ್ಯ ಅಂದ್ರೆ ಅರ್ಥ ಏನು? ದುಡ್ಡಲ್ಲಿ ಅಳಿಯುವಂತದ್ದ, ಸೌಂದರ್ಯದಲ್ಲಿ ಅಳಿಯುವಂತದ್ದ, ಉಪಯೋಗದಲ್ಲಿ ಅದರ ಮೌಲ್ಯವನ್ನ ಅಳಿಯುವಂತದ್ದ, ಅಥವಾ ಅದು ಹೇಗಿದೆಯೋ ಹಾಗೆ ನೋಡುವಂತದ್ದ ಅನ್ನುವ ಹಲವಾರು ಪ್ರಶ್ನೆಗಳನ್ನ ಗುಂಡಪ್ಪ ನಮಗೆ ಹೂವಿನ ಉದಾಹರಣೆಯಾಗಿ ನಮ್ಗೆ ಕೊಡ್ತಾ ಹೋಗ್ತಾರೆ. ಅದು ಪ್ರತ್ಯೇಕವಾದ ಸಬ್ಜೆಕ್ಟ್, ಅದು ಟಾಪಿಕ್ ಅದು. ಆದ್ರೆ ಇಲ್ಲಿ ಹೂವು ಅಂತ ಬಂದ ತಕ್ಷಣ ನನಗೆ ನೆನಪಾಗಿದ್ದೆ ಗುಂಡಪ್ಪನವರ ಈ ಕಗ್ಗ. ಹಾಗಾದ್ರೆ ಉಲ್ಲೇಖ ಕೊಟ್ಟಿದ್ದೀನಿ. ಈಗ ಪುಷ್ಪವಗ್ಗು ಅಂದ್ರೆ ಹೂವಿನ ವರ್ಗಕ್ಕೆ ನಾವೀಗ ಪ್ರವೇಶ ಮಾಡೋಣ. ಅದರಲ್ಲಿ ಬುದ್ಧ ಹೀಗೆ ಹೇಳ್ತಾನೆ: ಈ ಭೂಲೋಕ, ಯಮಲೋಕ, ದೇವತೆಗಳ ಮತ್ತು ಮಾನವರ ಲೋಕಗಳನ್ನು ಜಯಿಸಬಲ್ಲವರು ಯಾರು? ಅತ್ಯಂತ ಪ್ರವೀಣನಾದ ಮಾಲೆಗಾರನು ತನ್ನ ಹೂ ಜೋಡಣೆಯ ಕೌಶಲ್ಯದ ಸಾರ್ಥಕತೆ ಸಾಧಿಸುವಂತೆ ಚೆನ್ನಾಗಿ ತಿಳಿಸಲ್ಪಟ್ಟಿರುವ ಧಮ್ಮ ಮಾರ್ಗ ಅರಿತು ಪರಿಪೂರ್ಣತೆ ಸಾಧಿಸಬಲ್ಲವರು ಯಾರು? ಇಲ್ಲಿ ಭೂಲೋಕ, ಯಮಲೋಕ, ದೇವತೆಗಳ ಲೋಕ, ಮನುಷ್ಯರ ಲೋಕ ಅಂತೆಲ್ಲ ಉದಾಹರಣೆ ಇದೆ. ಆದ್ರೆ ಬುದ್ಧ ತಾನು ಇನ್ನೇನು ದೇಹ ಬಿಡಬೇಕು, ಪರಿನಿಬ್ಬಾನವನ್ನ ಹೊಂದುವಂತ ಸಮಯ ಶಿಷ್ಯನಲ್ಲೇ ಕೇಳ್ತಾರೆ: ಬುದ್ಧ, ನೀನೀಗ ನಿಬ್ಬಾನದಲ್ಲಿದ್ದೀಯಾ, ಮುಂದೆ ದೇಹ ತ್ಯಾಗ ಮಾಡಿದ್ರೆ ಏನಾಗತ್ತೆ ಅಂತ ಕೇಳಿದಾಗ ಬುದ್ಧ ಅಂತಾನೆ ಪರಿನಿಬ್ಬಾನ ಅಂತಾನೆ. ಸರಿ, ಶಿಷ್ಯಂದ್ರ ಕೇಳ್ತಾರೆ ಪರಿನಿಬ್ಬಾನ ಅಂದ್ರೆ ಏನು ಅಂತ. ಅವನು ಗೊತ್ತಿಲ್ಲ ಅಂತಾನೆ. ಯಾಕೆಂದ್ರೆ ನಾನು ಇನ್ನೂ ಸತ್ತಿಲ್ಲ ಅಂತ, ನಾನಿನ್ನೂ ದೇಹ ಬಿಟ್ಟಿಲ್ಲ, ಹಾಗಾಗಿ ಪರಿನಿಬ್ಬಾನ ನನಗೆ ಗೊತ್ತಿಲ್ಲ, ಅಲ್ಲಿಗಿನ್ನೂ ನಾನು ಹೋಗಿಲ್ಲ, ಹಾಗೆ ಗೊತ್ತಿಲ್ಲ ಅಂದ್ಬಿಡ್ತೇನೆ. ಅಂದ್ರೆ ತನಗೆ ಕಣ್ಣಿಗೆ ಕಾಣುವಂಥದ್ದು, ನಮ್ಮ ಅನುಭವಕ್ಕೆ ಬರುವಂಥದ್ದು ಏನಿದೆ ಅದರ ಬಗ್ಗೆ ಮಾತ್ರ ಮಾತಾಡ್ತೀನಿ, ಮಿಕ್ಕಿದ್ದೆಲ್ಲ ಮಾತಾಡ್ಬೋದಿತ್ತು ಆತ. ಆದ್ರೆ ನಮಗೆ ಕಣ್ಣು ಕಾಣದ ಮತ್ತೊಂದ್ರ ಬಗ್ಗೆ ಮಾತಾಡಿ ಅದು ಸಂಬಂಧಪಟ್ಟಂಗೆ ನಮಗೆ ಎಲ್ಲಾ ರೀತಿಯ ಡಂಬಾಚಾರಗಳು ಬಂದ್ಬಿಡ್ತು. ಅದರಲ್ಲಿ ಸತ್ಯ ಎಷ್ಟು, ಮಿಥ್ಯೆ ಎಷ್ಟು, ಆ ಮಿಥ್ಯೆಯಿಂದ ನಮ್ಮನ್ನ ಎಷ್ಟು ದೋಚ್ತಾ ಇದ್ದಾರೆ, ನಮ್ಮನ್ನ ಯಾವ ರೀತಿ ಶೋಷಣೆಗೆ ಒಳಪಡಿಸಿದ್ದಾರೆ, ನಮ್ಮನ್ನ ಮಾನಸಿಕವಾಗಿ ಹೇಗೆ ನಮ್ಮಲ್ಲಿ ಭಯ ಮೂಡಿಸಿ ಅದರಿಂದ ನಮ್ಮ ನಂಬಿಕೆಗಳನ್ನ ಭಯ ದುರುಪಯೋಗ ಪಡಿಸ್ಕೊತಾರೆ ಅನ್ನೋದು ಬುದ್ಧನಿಗೆ ಅರಿವಿದ್ದರಿಂದ ಆತ ಏನ್ ಮಾಡ್ದ, ಈ ರೀತಿಯ ಕಣ್ಣಿಗೆ ಕಾಣದಂತಹ ಮತ್ತೊಂದು ಪರಲೋಕದ ಬಗ್ಗೆನೋ ಮತ್ತೊಂದ್ರ ಬಗ್ಗೆನೋ ಹೇಳಿ ಅವರಿಗೆ ಮತ್ತೆ ಅದೇ ಸುಳಿಗೆ ಸಿಲುಕಿಸುವ ಬದಲು ಇಂಥದ್ರ ಬಗ್ಗೆ ಮಾತಾಡೋದು ಬೇಡ ಅಂತ ಗೊತ್ತಿಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ ಬುದ್ಧ. ತುಂಬಾ ಡೆಲಿಬರೇಟ್ಲಿ ಮತ್ತೆ
ತುಂಬಾ ಎಚ್ಚರಿಕೆಯಿಂದ ಎಷ್ಟೋ ವಿಷಯಗಳನ್ನ ಉತ್ತರ ಕೊಡದೇನೆ ಬಿಟ್ಬಿಟ್ಟಿದ್ದಾನೆ. ಯಾಕೆಂದ್ರೆ ಮುಂಚೆನೆ ನೋಡಿದ್ದ, ಅದು ಇದೆಯೋ ಇಲ್ವೋ ಬೇರೆ ವಿಷಯ ಆ ಲೋಕಗಳು, ಆದ್ರೆ ಅದ್ರ ಬಗ್ಗೆ ಮಾತಾಡಿ 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 ಅದ್ರ ಬಗ್ಗೆ ಆದಂತ ಡಂಬಾಚಾರಗಳಿದೆಯಲ್ಲ, ಅದನ್ನ ತಪ್ಸೋದಕ್ಕೆ ಬುದ್ಧ ಏನ್ ಮಾಡ್ತಾನೆ, ಗೊತ್ತಿಲ್ಲ ಅಂತ ಸುಮ್ಮನಾಗ್ಬಿಡ್ತಾನೆ. ಅಂತ ಗೊತ್ತಿಲ್ಲ ಅಂತ ಪರಿನಿಬ್ಬಾನವನ್ನೇ ಗೊತ್ತಿಲ್ಲ ಅಂತ ಹೇಳುವಂತ ಬುದ್ಧ ಇಲ್ಲಿ ಭೂಲೋಕ ಯಮಲೋಕ ಅಂತ ಯಾಕೆ ಹೇಳ್ತಾನೆ, ಅದನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದು ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಬುದ್ಧನ ಸಿದ್ಧಾಂತ, ಬುದ್ಧನ ನಡೆ ನುಡಿ ನಮಗೆ, ಮತ್ತೆ ಅವನ ನಿಲುವು ಸಮಾಜಕ್ಕೆ ಯಾವ ರೀತಿ ಬದ್ಧತೆ ಅವನಿಗಿತ್ತು, ಮೌಢ್ಯಗಳ ವಿರುದ್ಧ ಮತ್ತೆ ಡಂಬಾಚಾರದ ವಿರುದ್ಧ, ಇದೆಲ್ಲ ಇದೆಲ್ಲದರ ವಿರುದ್ಧ ಅವನ ನಿಲುವು ಯಾವ ರೀತಿ ಇತ್ತು ಅನ್ನೋದು ಈ ಭೂಲೋಕ ಯಮಲೋಕ ಇಂಥ ವಿಷಯಗಳು ಬಂದಾಗ ಅದರ ಒಳಾರ್ಥವನ್ನ ತಿಳಿಯದೇ ಇದ್ದರೆ ಬುದ್ಧನ ನಡೆನುಡಿಗೂ ಮತ್ತೆ ಅವನ ನಿಲುವಿಗೂ ತುಂಬಾ ವಿರೋಧಾಭಾಸ ಕಾಣಿಸ್ಬಿಡುತ್ತೆ. ಹಾಗಾಗಿ ಅದು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾ ಮುಖ್ಯ. ಹಾಗೆ ಇಲ್ಲಿ ಭೂಲೋಕ ಈ ಯಮಲೋಕದಲ್ಲಿ ಯಾವ್ದಂತ ಈಗ ನೋಡೋಣ. ಯಮಲೋಕ ಅಂದ್ರೆ ಅಜ್ಞಾನ, ದೇವಲೋಕ ಎಂದರೆ ಜ್ಞಾನ, ಮಾನವ ಲೋಕ ಅಂದ್ರೆ ನಮ್ಮ ಕಾಮನೆಗಳು, ಭೂಲೋಕ ಅಂದ್ರೆ ನಮ್ಮ ಅನುಭವಕ್ಕೆ ಬರುವ ಎಲ್ಲವೂ ಅಂತ ಅರ್ಥ. ಬುದ್ಧ ಮಾರ್ಮಿಕವಾಗಿ ಹೇಳ್ತಾರೆ, ನನಗೆ ಎಷ್ಟು ದಿನ ಅಜ್ಞಾನವಿರುತ್ತೋ ನಾನು ಮತ್ತೆ ಮತ್ತೆ ಹುಟ್ಟುತ್ತಿರ್ತೀನಿ, ಮತ್ತೆ ಮತ್ತೆ ಸಾಯ್ತಿರ್ತೀನಿ. ಹಾಗಾಗಿ ಅಜ್ಞಾನವೇ ನಮ್ಮ ಯಮಲೋಕ. ಹಾಗಾಗಿ ಅವನು ಎಲ್ಲವೂ ರೂಪಕಗಳಾಗಿ ಹೇಳ್ತಾನೆ ಹೊರತು ಮತ್ತೊಂದು ಯಮಲೋಕ ಇದೆ ಮತ್ತೊಂದಿದೆ ಅಂತ ಹೇಳಕ್ ಹೋಗಲ್ಲ. ಗುಂಡಪ್ಪ ಚೆನ್ನಾಗಿ ಹೇಳ್ತಾರೆ, ತಿರುಗಿ ಮರಣದಿ ಮುಂದೇನು ಭೂತವೋ ಪ್ರೇತವೋ ಪರಲೋಕವೋ ಪುನರ್ಜನ್ಮವೋ ಅದೇನೋ, ತಿರುಗಿ ಬಂದವರಿಲ್ಲ ವರದಿ ತಂದವರಿಲ್ಲ, ಧರೆಯ ಬಾಳ್ಗೆ ಅದರಿಮೇನ್ ಮಂಕುತಿಮ್ಮ ಅಂತಂತಾರೆ ಗುಂಡಪ್ಪ. ಯಾರು ವಾಪಸ್ ಬಂದವರಿಲ್ಲ, ಹೋದವರು ಬಂದು ಇಂಥದ್ದಿದೆ ಅಂತ ಹೇಳೋದಕ್ಕೆ. ಹಾಗಾಗಿ ಧರೆಯ ಬಾಳ್ಗೆ ಅದರ ಮೇಲೆ ಮಂಕುತಿಮ್ಮ. ಯಾಕೆ ಮತ್ತೊಂದು ಲೋಕಗಳನ್ನ ತಿರಸ್ಕರಿಸ್ಬೇಕು ಅಥವಾ ಅದು ಗೊಡವೆಗೆ ಹೋಗ್ಬಾರ್ದು ಅಂದ್ರೆ, ಇದು ಕಣ್ಣಿಗೆ ಕಾಣುವ ಪ್ರಪಂಚ ಇಲ್ಲಿದೆ, ಇಲ್ಲಿ ಸಲ್ಲುವನು ಅಲ್ಲಿಯೂ ಸಲ್ಲುವನಯ್ಯ, ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅಂತ ಬಸವಣ್ಣ ಹೇಳಿದಾಗೆ, ನಾವು ಈ ಕ್ಷಣದಲ್ಲಿ ನಾವು ಬದುಕುತ್ತಿರುವಂತಹ ಕಣ್ಣು ಮುಂದೆ ಕಾಣುವಂತಹ ಲೋಕವನ್ನ ನಾವು ಇಷ್ಟ ಪಡಲಿಲ್ಲ ಅಂತಂದ್ರೆ, ಇದನ್ನ ಪ್ರೀತಿಸಲಿಲ್ಲ ಅಂದ್ರೆ ಅಧ್ಯಾತ್ಮದಕ್ಕಲ್ಲ. ನಾವು ಇಲ್ಲಿ ಸುಖ ಇಲ್ಲ ಮತ್ತೆಲ್ಲೋ ಸುಖ ಇದೆ ಅಂತ ಹುಡುಕೊಂಡು ಮತ್ತೆ ಎಸ್ಕೇಪಿಸಮ್ ಆಗುತ್ತೆ. ಆದ್ರೆ ಈ ನಮಗೆ ಕಣ್ಣಿಗೆ ಕಾಣುವಂತಹ ಲೋಕ ಏನಿದೆ, ಈ ಭೂಮಿ ಏನಿದೆ, ಇದು ಕುರುಕ್ಷೇತ್ರ. ಕುರುಕ್ಷೇತ್ರ ಕುರು ಅಂದ್ರೆ ಮಾಡುವುದು, ಕ್ಷೇತ್ರ ಅಂದ್ರೆ ಜಾಗ. ಸೊ ಈ ಭೂಮಿ ಬರೀ ಭೂಮಿ ಅಲ್ಲ, ಈ ನಮ್ಮ ಜೀವನ ಬರೀ ಜೀವನ ಅಲ್ಲ, ಈ ಭೂಮಿ ನಮ್ಮ ಕುರುಕ್ಷೇತ್ರ, ಈ ದೇಹ ನಮ್ಮ ಕುರುಕ್ಷೇತ್ರ. ಈ ದೇಹದ ಮುಖಾಂತರವೇ ನಾವು ಎಲ್ಲ ಕಾಯಕಗಳನ್ನ ಮಾಡುವುದರಿಂದ, ಕರ್ಮವನ್ನ ಮಾಡುವುದರಿಂದ ಇದು ಕರ್ಮಕ್ಷೇತ್ರ, ಇದು ಕುರುಕ್ಷೇತ್ರವಾಗತ್ತೆ. ಇದು ಇಡೀ ನನ್ನ ಜೀವನ ಬರೀ ಜೀವನವಲ್ಲ, ಜೀವನ ಯಜ್ಞವಾಗತ್ತೆ. ಆ ರೀತಿ ಆಗಬೇಕು. ಈ ಕ್ಷಣದಲ್ಲಿ ನಾವು ಬದುಕಬೇಕು, ಈ ಕ್ಷಣದಲ್ಲಿ ನಾವು ಸತ್ಯವನ್ನ ಕಂಡುಕೊಳ್ಬೇಕು, ಈ ಕ್ಷಣದಲ್ಲಿ ನಾವು ಅಜ್ಞಾನವನ್ನ ಮಾಯನ್ನ ಮೀರಬೇಕು, ಈ ಕ್ಷಣದಲ್ಲಿ ಎಲ್ಲರನ್ನೂ ನಾವು ಪ್ರೀತಿಸ್ಬೇಕು ಅಂತಂದ್ರೆ ಈ ಲೋಕದ ಬಗ್ಗೆ ಅಷ್ಟೇ ಯೋಚನೆ ಮಾಡಬೇಕು. ಇನ್ನೊಂದು ಲೋಕ ಇದೇ ಇಲ್ಲ ಅನ್ನುವ ವಾದ ಈಗ ಅನವಶ್ಯಕ. ಯಾಕೆಂದ್ರೆ ಈ ಕಣ್ಣಿಗೆ ಕಾಣೋದಂತ ಯಾರು ತಿರಸ್ಕರಿಸಕ್ಕಾಗಲ್ಲ. ಈ ಕಣ್ಣಿಗೆ ಕಾಣ್ತಿರೋ ಪ್ರಪಂಚ ಅಂತೂ ಸತ್ಯವೇ. ಹಾಗಾಗಿ ಅದನ್ನ ಯಾವ್ದು ಸತ್ಯವೋ ಅದೇ ನಮಗೆ ಬೇಕು ಅಂದ ಮೇಲೆ ಈ ಭೂಮಿ ಕಾಣ್ತಿರೋ ಸತ್ಯ, ಅದನ್ನ ವಿಜ್ಞಾನನೂ ಒಪ್ತಾನೆ, ಎಕನಾಮಿಸ್ಟ್ ಒಪ್ತಾನೆ, ಒಬ್ಬ ಸಾಹಿತ್ಯನೂ ಒಪ್ತಾನೆ, ಕಣ್ಣು ಕಾಣದೇ ಇರುವವನು ಈ ಭೂಮಿ ಇರುವುದನ್ನ ಒಪ್ಪುತ್ತಾನೆ. ಹಾಗಿರುವಾಗ ಪ್ರತಿಯೊಬ್ಬನೂ ಈ ಲೋಕವನ್ನ ಒಪ್ಪುವುದರಿಂದ ಇದೇ ಸತ್ಯ. ಮಿಕ್ಕಿದ್ದು ಇದೆಯೋ ಇಲ್ವೋ ಗೊಡವೆಗೆ ಹೋಗೋ ಅವಶ್ಯಕತೆ ಇಲ್ಲ. ಅಲ್ಲಿ ವಿವಾದಗಳಿದೆ, ಅದು ಇದೆಯೋ ಅನ್ನೋ ವಿವಾದಗಳಿದೆ. ಇದು ವಿವಾದಕ್ಕೆ ಬರುವಂತ ವಿಷಯವೇ ಅಲ್ಲ, ಇದು ಅನುಭವಕ್ಕೆ ಬಂದಿರೋ ವಿಷಯ, ಅನುಭವಕ್ಕೆ ಬಂದಿರೋ ವಿಷಯ, ಕಣ್ಣಿಗೆ ಕಾಣುವಂತಹ ವಿಷಯವಾದ್ರಿಂದ ಇದು ಸತ್ಯ. ಇಲ್ಲಿಗಷ್ಟೇ ಗಮನ ಕೊಡಬೇಕು ಅನ್ನೋ ಉದ್ದೇಶ. ಹಾಗಾಗಿ ನಾವು ಇಲ್ಲಿಯೇ ನೋಡಬೇಕು, ಸರಿ ಇವೆಲ್ಲವನ್ನು ಗೆಲ್ಲೋದು ಹೇಗೆ, ಅಜ್ಞಾನವನ್ನ ಮತ್ತೊಂದನ್ನ ಗೆಲ್ಲೋದು ಹೇಗೆ, ಯಾವ ರೀತಿ ಗೆಲ್ಲೋದು, ಹೇಗೆ ಒಬ್ಬ ಹೂವನ್ನ ಪೋಣಿಸುವವನು ಅದನ್ನ ತನ್ನ ಕೌಶಲ್ಯತೆಯಿಂದ ಅಷ್ಟು ಚೆನ್ನಾಗಿ ಪೋಣಿಸ್ತಾನೆ ಹೂಗಳನ್ನ, ಆ ರೀತಿ ಗೆಲ್ಲೋದು ಹೇಗೆ ಅಂತ ಇಲ್ಲಿ ಬುದ್ಧ ಕೇಳ್ತಾನೆ. ಯಾಕೆ ಹೂಗಾರನ ಹೋಲಿಸ್ಬೇಕಿತ್ತು, ಬೇರೆ ಒಂದಕ್ಕೆ ಯಾಕೆ ಹೋಲಿಸಲ್ಲ ಬುದ್ಧ? ಇದನ್ನ ನಾವು ಮನಸ್ಸಲ್ಲಿ ಇಟ್ಕೋಬೇಕು. ಹೂವನ್ನ ಒರಟಾಗಿ ನಾವು ಪೋಣಿಸಕ್ಕಾಗಲ್ಲ. ಹೇಗೆ ನಾವು ಈಗ ಫರ್ನಿಚರ್ ರೆಡಿ ಮಾಡ್ಬೇಕಂದ್ರೆ ಅದಕ್ಕೆ, ಅಥವಾ ಒಂದು ಕಬ್ಬಣವನ್ನ ಬಳಸ್ಬೇಕು ಮತ್ತೊಂದಕ್ಕೆ ಅಂದಾಗ, ಕನ್ಸ್ಟ್ರಕ್ಷನ್ ಅಂದಾಗ ಅಲ್ಲಿ ಹೊಡಿ ಬಡಿ ಎಲ್ಲ ಮಾಡ್ತೀವಿ. ಯಾಕೆ ತಗ್ಸಿ ಬಗ್ಸಿನೇ ಮನೆ ಕಟ್ಟಿಸ್ಬೇಕಿರೋದು. ಇಲ್ಲಾಂದ್ರೆ ಅಲ್ಲಿ ಹೂ ತರ ಪೋಣಿಸ್ಕೊಂಡ್ ಕೂರಕ್ಕಾಗಲ್ಲ ಮನೆನ. ಅಲ್ಲಿ ಇರುತ್ತೆ ಹ್ಯಾಮರಿಂಗ್ ಇರುತ್ತೆ, ಕಟ್ ಮಾಡೋದಿರುತ್ತೆ, ಡ್ರಿಲ್ ಮಾಡೋದಿರುತ್ತೆ, ಎಲ್ಲವೂ ಇರುತ್ತೆ. ಆದ್ರೆ ಅಧ್ಯಾತ್ಮ ಆ ರೀತಿಯ ಒರಟು ಕೆಲಸವಲ್ಲ, ಆ ರೀತಿಯ ಅವಸರದ ಕೆಲಸವಲ್ಲ, ಆ ರೀತಿಯ ಹಠದ ಕೆಲಸವಲ್ಲ. ಆ ತರ ಕೆಲಸ ತಪ್ಪು ಅಂತ ಹೇಳ್ತಾ ಇಲ್ಲ. ಆ ರೀತಿಯ ಕೆಲಸ ಅಧ್ಯಾತ್ಮಕ್ಕೆ ದಕ್ಕುವುದಿಲ್ಲ. ಅಧ್ಯಾತ್ಮದಲ್ಲಿ ಒರಟುತನಕ್ಕೆ ಜಾಗವಿಲ್ಲ, ಅಧ್ಯಾತ್ಮದಲ್ಲಿ ಅವಸರಕ್ಕೆ ಜಾಗವಿಲ್ಲ. ಇದು ಎಚ್ಚರಿಕೆಯ ಜಾಗ. ಅಧ್ಯಾತ್ಮ ಅಂದ ತಕ್ಷಣ ಅದನ್ನ ತುಂಬಾ ಹಸನಾಗಿ ಒಂದೊಂದು ಹೂವನ್ನು ಅದು ಮುಟ್ಟಿದಾಗ ಅದು ಹಾನಿ ಆಗದಂತೆ ಹೂ ಇಟ್ಕೋಬೇಕು. ಇಲ್ಲಾಂದ್ರೆ ಅದನ್ನ ಒರಟೊಟ್ಟಾಗಿ ಹೂ ಎಲ್ಲ ತಗೊಂಡ್ ಪೋಣಿಸಿದ್ರೆ ಅದು ಬಳಕೆನೆ ಬರಲ್ಲ. ಹೂಮಾಲೆ ಅದನ್ನ ಎಲ್ಲ ಹೂವೆಲ್ಲ ಬಾಡೋಗ್ಬಿಡುತ್ತೆ, ಎಲ್ಲ ಎಲೆಗಳೆಲ್ಲ ಉದುರೋಗ್ಬಿಡುತ್ತೆ. ಅದನ್ನ ಅಂತ ಹೂ ಹಾಳಾಗಿರೋ ಹೂವಿಂದ ಪೋಣಿಸಿ ಏನ್ ಪ್ರಯೋಜನ ಬರುತ್ತೆ? ಹಾಗೆ ಆ ಹೂನ ನಯವಾಗಿ ತಗೋತಾರೆ, ನಯವಾಗಿ ತಗೋ ಒಂದೊಂದನ್ನೇ ಅದಕ್ಕೆ
ಪೋಣಿಸ್ತಾ ಹೋಗ್ತಾರೆ. ಈ ಹೂ ಆದ್ಮೇಲೆ ಈ ಹೂವು, ಈ ಹೂ ಆದ್ಮೇಲೆ ಈ ಹೂವು ಅಂತ ಅದು ನಯವಾಗಿ ಅದನ್ನ ಹಾಳು ಮಾಡದೆ ನಾಜೂಕಾಗಿ ಎಚ್ಚರಿಕೆಯಿಂದ ಪೋಣಿಸ್ತಾ ಹೋಗ್ತಾರೆ. ಹಾಗೆ ಇಲ್ಲಿ ಹೂಗಾರನಿಗೂ ಮತ್ತು ಆಧ್ಯಾತ್ಮಕ್ಕೂ ಸಾಮ್ಯತೆ ಏನು ಅಂದ್ರೆ ಅಲ್ಲಿ ಎಚ್ಚರಿಕೆ ಬೇಕು, ನಾಜೂಕತೆ ಬೇಕು, ಮತ್ತೆ ಪ್ರೇಮ ಬೇಕು. ಅಲ್ಲಿ ಒಂದು ನಯವಾದ ಒಂದು ಮೃದುವಾದಂತಹ ಹಸನಾದಂತಹ ಸ್ವಭಾವ ಬೇಕು. ಇಲ್ಲಿ ಹಠದ ಅವಶ್ಯಕತೆ ಇಲ್ಲ. ಹಾಗಾಗಿ ಬುದ್ಧ ಇಲ್ಲಿ ಹೂಗಾರನಿಗೆ ಹೋಲಿಸಿ ಅವನ ಕೆಲಸ ಎಷ್ಟು ಕೌಶಲ್ಯದಿಂದ ಕೂಡಿದೆಯೋ ಅಷ್ಟು ಕೌಶಲ್ಯದಿಂದ, ಅಷ್ಟು ಎಚ್ಚರದಿಂದ ನಡೆಸಬೇಕು. ಅಂಥವ್ರು ಯಾರು ಅಂತ ಬುದ್ಧ ಕೇಳ್ತಾನೆ. ಅದಕ್ಕೆ ಮತ್ತೆ ಅವನೇ ಉತ್ತರ ಕೊಡ್ತಾನೆ ಕೂಡ. ಸಾಧನೆಯ ಹಾದಿಯ ಪ್ರಯತ್ನಶಾಲಿ ಅಂದರೆ ಸೇಕರು ಈ ಲೋಕಗಳನ್ನು ಜಯಿಸುವರು. ಸೇಕನು ಅತ್ಯಂತ ಪ್ರವೀಣನಾದ ಮಾಲೆಗಾರನು ತನ್ನ ಹೂ ಜೋಡಣೆಯ ಕೌಶಲ್ಯದ ಸಾರ್ಥಕತೆ ಸಾಧಿಸುವಂತೆ ಚೆನ್ನಾಗಿ ತಿಳಿಸಲ್ಪಟ್ಟಿರುವ ಧಮ್ಮ ಮಾರ್ಗವನ್ನು ಅರಿತು ಪರಿಪೂರ್ಣತೆ ಸಾಧಿಸುವರು. ಯಾರ ಕೈಲಿ ಸಾಧ್ಯ ಈ ಲೋಕಗಳನ್ನ, ಅಜ್ಞಾನವನ್ನ, ಮತ್ತೊಂದನ್ನ ಮೀರಿ ಯಾರ ಕೈ ಸಾಧ್ಯನೇ? ಸೇಕ ಅಂತ ಪದ ಬಳಸ್ತಾನೆ. ಅಂದ್ರೆ ಅವನು ಸಾಧನೆಯಲ್ಲಿ ತೊಡಗಿದ್ದಾನೆ, ಮಾರ್ಗದಲ್ಲಿದ್ದಾನೆ, ಮತ್ತೆ ಪ್ರಯತ್ನಶೀಲನಾಗಿದ್ದಾನೆ. ನಾವು ಧ್ಯಾನ ಕೂರ್ತೀವೋ ನಂಗೆ ಯಾಕೋ ಫೋಕಸ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಧೃತಿಗಡ ಅವಶ್ಯಕತೆ ಇಲ್ಲ. ಮತ್ತೆ ಮತ್ತೆ ಪ್ರಯತ್ನ ಮಾಡ್ತಾ ಹೋಗ್ಬೇಕು. ಅವನು ಸಾಧನೆಯಲ್ಲಿ ತೊಡಗಿರ್ಬೇಕು, ಗುರು ನೀಡಿದ ಮಾರ್ಗದಲ್ಲಿ ನಡೀತಾ ಹೋಗ್ಬೇಕು. ಎಂತಹ ಧಮ್ಮ? ಅವನು ಇಲ್ಲಿ ಸರಿಯಾಗಿ ತಿಳಿಸಲ್ಪಟ್ಟ ಧಮ್ಮವನ್ನ ಅವನು ಪಾಲಿಸ್ತಾನೆ. ಅಂಥವ್ನು ಮಾತ್ರ ಗೆಲ್ಲೋದಕ್ಕೆ ಸಾಧ್ಯ ಅಂತ ಹೇಳ್ತಾನೆ. ಈ ಸರಳವಾದ ಧಮ್ಮ ಯಾವುದು? ಅದಕ್ಕೆ ಮತ್ತೆ ಬುದ್ಧ ಅದಕ್ಕೆ ವಿವರಣೆ ಕೊಡ್ತಾನೆ. ಈ ಶರೀರವು ನೊರೆ ಆಗಿದೆ ಎಂಬುದು ತಿಳಿದು ಅದರ ಮರೀಚಿಕೆಯಂತಹ ಇರುವಿಕೆಯನ್ನು ಅರಿತು ಇಂದ್ರಿಯ ಸುಖ ಕಾಮನೆ ಎಂಬ ಮಾರನ ಹೂಬಾಣಗಳನ್ನು ತೊಡೆದು ಹಾಕಿ ಮರಣ ರಾಜನ ಕಣ್ಣಿಗೆ ಕಾಣದೆ ಏರಿ ಹೋಗು. ಇಲ್ಲೂ ಮತ್ತೆ ಕಾಮನೆಂಬ ಹೂಬಾಣ ಅಂತ ಮತ್ತೆ ಹೂನ ಹೋಲಿಸ್ತಾನೆ. ಹಾಗೆ ಯಾಕಿಲ್ಲಿ ಹೂಬಾಣ ಅಂದ್ರೆ ಅದು ಹೂಬಾಣ ಚುಚ್ಚಿದಾಗ ನಮ್ಗೆ ನೋವಾಗಲ್ಲ, ಆದ್ರೆ ಅದು ನಮ್ಗೆ ಹಿತವಾಗತ್ತೆ. ಬಟ್ ಅದು ನಮಗೆ ಕಾಡುತ್ತೆ. ಅಂದ್ರೆ ಅದು ನಮ್ಮನ್ನ ಅದ ಕಡೆ ಆಕರ್ಷಣೆಗೆ ಒಳಪಡಿಸುವುದಿದೆಯಲ್ಲ, ಅದು ನಮ್ಮನ್ನ ಸುಳಿವಿಗೆ ಸಿಕ್ಕಾಕ್ಸುತ್ತೆ. ಹೊರಬರಕ್ಕೆ ಮನ್ಸು ಬರಲ್ಲ. ನಮಗದು ಮಾಮೂಲಿ ಚೂಪಾದ ಬಾಣವೇ ಆಗಿದ್ದರೆ, ಲೋಹದ ತುಂಡಿರುವ ಬಾಣವಾಗಿದ್ದರೆ, ಕಾಮ ಎನ್ನುವ ಬಾಣ ಚುಚ್ಚಿದ ನೋವಾಗತ್ತೆ, ಮತ್ತೆ ಕಾಮದ ಸಹವಾಸಕ್ಕೆ ಹೋಗ್ತಿರ್ಲಿಲ್ಲ. ಆದ್ರೆ ಅದು ಹೂಬಾಣ ಬಂದು ತಾಕಿದಾಗ ಅದು ಮೃದುವಾಗಿರುತ್ತೆ, ಮತ್ತೆ ಘಮ್ಮಂತ ವಾಸನೆ ಬರುತ್ತೆ. ಆಗ ಇದು ನನಗೆ ಹಿತವಾಗಿದೆ, ಇದು ನನಗೆ ಮೃದುವಾಗಿದೆ, ಇದು ನನಗೆ ತುಂಬಾ ಸುಖವನ್ನು ನೀಡ್ತದ್ರಿಂದ ಅದ್ರ ಕಡೆಗೆ ಹೋಗ್ಬೇಕು. ಕಾಮನೆ ಕಡೆ ಹೋಗ್ತೀವಿ. ಯಾವ ಕಾಮನೆ ಕಡೆ ಹೋಗ್ತೀವಿ ಅಲ್ಲೇ ಮುಳುಗೋಗಿರ್ತೀವಿ. ನಾವು ಸರಳವಾದ ಧಮ್ಮವನ್ನ ಪಾಲ್ಸಕ್ ಹೋಗಲ್ಲ. ಯಾವ ವಯಸ್ಸಾಯ್ತು ಗೊತ್ತಾಗಲ್ಲ, ಯಾವ ರೋಗ ಬಂತು ಗೊತ್ತಾಗಲ್ಲ, ಯಾವ ಸತ್ವಿನದೇ ಗೊತ್ತಾಗಲ್ಲ, ಅಲ್ಲೇ ಹೋಗ್ಬಿಡ್ತೀವಿ. ಕೊನೆಗೆ ನಮ್ಮನ್ನ ನಾವು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡಲ್ಲ. ಹಾಗಾಗಿ ಕಾಮ ಎನ್ನುವ ಹೂಬಾಣಕ್ಕೆ ಹೋಲಿಸ್ತಾನೆ ಬುದ್ಧ. ಹಾಗೆ ಹಲವಾರು ಕಡೆ ಕಾಮಣ್ಣ ಹೂಬಾಣವನ್ನೇ ಬಿಟ್ಟಿರೋದನ್ನ ನೋಡಿರೋದು. ಹೀಗೆ ಯಶೋಧರ ಚರಿತೆಯಲ್ಲಿ ತುಂಬಾ ಚೆನ್ನಾಗಿ ಹೇಳುತ್ತೆ. ಅಷ್ಟಾವಂಕ ಅವ್ನು ನೋಡೋದಕ್ಕೆ ಅಷ್ಟಾವಕ್ರನಾಗಿರ್ತೀನಿ, ಎಲ್ಲ ರೀತಿಯ ಕುರುಪಗಳು ಅವನಲ್ಲಿರುತ್ತೆ. ಅವನು ಹಾಡುವಾಗ ಅವನು ಬಳಸೋ ಇದು ನೋಡಿ, ಉಪಮಾನಗಳು ಹೇಗಿದೆ, ಉಪಮೇಯಗಳು, ಅಲಂಕಾರಿಕವಾದ ವಾಕ್ಯಗಳು ಹೇಗಿರುತ್ತೆ ಅಂದ್ರೆ, ಅವನು ಹಾಡಿದಾಗ ರಾಣಿಗೆ ಕಿವಿಗೆ ಬೀಳುತ್ತದು. ಆಗ ಹೇಳ್ತಾನೆ, ಒಂದು ಹೂ ಬಿದ್ದರೂ ನೋವಾಗುವಷ್ಟು ಮೃದುವಾಗಿರುವವಳ ಕಿವಿಯ ಮೇಲೆ ಅಷ್ಟಾವಕ್ರನ ದನಿ ಬಿದ್ದಿತು ಅಂತ ಅಲ್ಲಿ ಯಶೋಧರ ಚರಿತೆಯಲ್ಲಿ ಹೇಳ್ತಾ ಹೋಗ್ತಾನೆ. ತುಂಬಾ ಕಾವ್ಯಾತ್ಮಕವಾಗಿ ಶೃಂಗಾರದ ಅತ್ಯುನ್ನತ ಒಂದು ಬರಹನು ಯಶೋಧರ ಚರಿತೆಯಲ್ಲ. ಆ ಭಾಗ ಅಷ್ಟಾವಂಕ ಮತ್ತು ಯಶೋಧರ ಚರಿತೆಯಲ್ಲಿ ಆ ಭಾಗ ತುಂಬಾ ಕಾವ್ಯದ ದೃಷ್ಟಿಯಲ್ಲಿ ತುಂಬಾ ಸೊಗಸಾಗಿ ವರ್ಣನೆ ಆಗಿದೆ. ಹಾಗೆ ಅದು ಆ ರೀತಿ, ಅದು ಎಷ್ಟೇ ಮೃದುವಾಗಿದ್ರು ಕೆನ್ನೆ ಮೇಲೆ ಹೂ ಬೀಳೋಷ್ಟು ಮೃದುವಾಗಿರುವಂತ ನಾವು, ಅದು ಬಿದ್ದ ನಮಗೆ ಹಿತವೇ ಆಗ್ತಿರುತ್ತೆ. ಆ ಹಿತದಲ್ಲಿ ನಾವು ಸೋತ್ಬಿಡ್ತೀವಿ. ಅವಳು ರಾಣಿ ಅನ್ನೋದು ಮರಿತಾಳೆ, ತಾನು ಇದೊಂದು ಅನೈತಿಕವಾದದ್ದು ಅಂತ ಮರೆತು ಆಕೆ ಅಷ್ಟಾವಂಕನ ಕಡೆಗೆ ಹೋಗ್ಬಿಡ್ತಾಳೆ. ಅದಕ್ಕೆ ಅಲ್ಲಿ ಮತ್ತವನು ಹೂವು ಮತ್ತೊಂದನ್ನ ಅಲ್ಲಿ ಯಶೋಧರ ಚರಿತೆಯಲ್ಲಿ ಅಲಂಕಾರಿಕವಾಗಿ ಬಳಸೋದು ತುಂಬಾ ಅದ್ಭುತವಾದ ಕೃತಿ ಅದು ಯಶೋಧರ ಚರಿತೆ. ಎಲ್ಲರೂ ಓದಿ ಅದರ ಶೃಂಗಾರ ಕಾವ್ಯವನ್ನ ಮತ್ತೆ ನೀತಿ ಪಾಠವನ್ನು ಕಲಿಯೋದಕ್ಕೆ ಅದ್ಭುತವಾದ ಕೃತಿ ಯಶೋಧರ ಚರಿತೆ. ಮತ್ತೊಂದಿನ ಅದರ ಕಾವ್ಯ ಶೈಲಿ ಬಗ್ಗೆ ಸಮಯ ಸಿಕ್ಕಾಗ ಮಾತಾಡೋಣ. ನನಗೆ ತುಂಬಾ ಇಷ್ಟವಾದ ಯಶೋಧರ ಚರಿತೆ, ಹಾಗೆ ಗದಾಯುದ್ಧ ಪ್ರಸಂಗ, ಭರತೇಶ ವೈಭವ, ಇವೆಲ್ಲ ಅದ್ಭುತ ಸಾಹಿತ್ಯ. ಕನ್ನಡ ಸಾಹಿತ್ಯದಲ್ಲಿ ನಮಗೆ ರತ್ನಗಳಂತಾನೆ ಹೇಳ್ಬೋದು. ಅಂತ ಅದ್ಭುತ ಸಾಹಿತ್ಯ ನಮಗೆ ಕೊಟ್ಟು ಹೋಗಿದ್ದಾರೆ ಹಿರಿಯರು. ಒಂದಿನ ಆ ಸಾಹಿತ್ಯದ ಕುರಿತು ಮಾತಾಡೋಣ. ಹಾಗೆ ಎಲ್ಲರೂ ಹೂವನ್ನ ಅಷ್ಟು ಸೊಗಸಾಗಿ ಬಳಸ್ಕೊಂಡಿದ್ದಾರೆ ಹಿಂದಿನ ಕಾಲದ ದಾರ್ಶನಿಕರು ಮತ್ತೆ ಸಾಹಿತಿಗಳು. ಮಲಗಿ ನಿದ್ರಿಸುವ ಹಳ್ಳಿಯನ್ನು ಮಹಾಪ್ರವಾಹವು ಕೊಚ್ಚಿಕೊಂಡು ಹೋಗುವ ಹಾಗೆ ಸುಖ ಕಾಮನೆ ಎಂಬ ಹೂಗಳನ್ನು ಅರಸುತ್ತಾ ಭ್ರಮಿತ ಮನದ ಮಾನವನನ್ನು ಮರಣವು ಹೊತ್ತುಕೊಂಡು ಹೋಗುತ್ತದೆ. ಮನುಷ್ಯ ಹೇಗೆ ದುಂಬಿ ತನ್ನ ಹೂಗಳಿಂದ ಹುಡ್ಕೊಂಡು ಅದು ಮಕರವನ್ನ ಹಿಡಿದು ಓಡಾಡ್ಕೊಂಡಿರುತ್ತೋ, ಅದೇ ರೀತಿ ಮನುಷ್ಯ ಕಾಮನೆಗಳಿಂದ ಹೋಗ್ತಾ ಇದ್ರೆ ಸಾವನ್ನ ಬಂದು ನಮ್ಗೆ ಕರ್ಕೊಂಡು ಹೋಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಆ ರೀತಿದು ಸ್ವಿಫ್ಟ್ ಆಗಿರುತ್ತೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ಅವಾಗ ಆ ಹೂವು ಮತ್ತೆ ದುಂಬಿಗೆ ಮತ್ತೆ ಹೋಲಿಸಿ ಹೂವಿನ ಉದಾಹರಣೆ ನಮ್ಗೆ
ಬುದ್ಧ ಕೊಡ್ತಾ ಹೋಗ್ತಾ ಇದ್ದಾನೆ. ನಾವು ಕಾಮನೆಗಳಲ್ಲಿ ಇರಬಾರ್ದು ಅಂತಲ್ಲ, ಅದು ಇರಬೇಕು, ಅಲ್ಲೇ ಮುಳುಗಿ ಹೋಗಬಾರದು, ಅದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡಬಾರದು ಅನ್ನೋ ಅರ್ಥ ಹೊರತು ಕಾಮನೆಗಳನ್ನೇ ಪಡಬಾರದು, ಅದಕ್ಕೆ ಪ್ರಯತ್ನನೇ ಪಡಬಾರದು ಅಂತಲ್ಲ. ಮನುಷ್ಯನಿಗೆ ಇರದೇ ಇಚ್ಛೆ ಮತ್ತೆ ಪ್ರಯತ್ನ ಅದು ಪಡ್ತಾ ಹೋಗ್ಬೇಕು. ಆ ಇಚ್ಛೆ ಯಾವ ರೀತಿ ಇರ್ಬೇಕಂದ್ರೆ ಅಲ್ಲಿ ಮುಳುಗಬಾರ್ದು, ನಾವು ತೇಲ್ತಾ ಇರಬೇಕು. ನಾವು ಸಂಸಾರ ಸಾಗರದಲ್ಲಿ ಮುಳುಗಿರಬಾರ್ದು, ತೇಲ್ತಾ ಇರಬೇಕು. ಆಗ ಆ ಕಾಮನೆಗಳನ್ನ ಬಯಸದನ್ನ ಪಡೆಯೋದ್ರಲ್ಲಿ ಯಾವ ರೀತಿಯ ಗೋಜಲಿರಲ್ಲ, ಗೊಂದಲಾಟ ಇರೋದಿಲ್ಲ. ಬಯಸ್ಬೇಕು, ಬಯಸದ ಪಡಿತಾ ಹೋಗ್ಬೇಕು. ಬಯಸಿದ್ದು ಸಿಕ್ಕಿದಾಗ ಸಂತೋಷವೂ ಪಡಕ್ ಹೋಗ್ಬಾರ್ದು, ಸಿಕ್ಕಿದ್ರೆ ಬೇಜಾರು ಪಡಬಾರ್ದು. ಈ ರೀತಿ ಇದ್ದು ಇಲ್ಲದೆ ಇರುವಂತಹ ಒಂದು ಸ್ಥಿತಿಯಲ್ಲಿ ನಾವು ಸಂಸಾರವನ್ನ ತುಗಿಸ್ಕೊಂಡು ಹೋಗ್ಬೇಕು, ಜೀವನವನ್ನ ನಡೆಸ್ತಾ ಹೋಗ್ಬೇಕು. ಇಲ್ಲ ಅಂತಂದ್ರೆ ನಾವು ಯಾವಾಗ ಸಾವು ನಮಗೆ ಬಂದು ನಮ್ಮನ್ನ ಕರ್ಕೊಂಡು ಹೋಗುತ್ತೋ, ಮತ್ತೆ ಹುಟ್ಟಿ ಬರ್ತೀವೋ, ಮತ್ತೆ ಬದುಕ್ತೀವಿ, ಮತ್ತೆ ಸಾಯ್ತೀವಿ, ನಮ್ಗೆ ಗೊತ್ತೇ ಆಗಲ್ಲ. ಈ ಕಾಲದ ಹೊಡೆತ ನಮ್ಮನ್ನ ಹೀಗೆ ಪ್ರವಾಹದಲ್ಲಿ ನಾವು ಕೊಚ್ಕೊಂಡು ಹೋಗ್ತಾನೆ ಇರ್ತೀವಿ ಅಂತ ಬುದ್ಧ ನಮಗೆ ಎಚ್ಚರಿಕೆ ನೀಡ್ತಾ ಇದ್ದಾನೆ. ಹಸಿವೆ ನೀನು ನಿಲ್ಲು ನಿಲ್ಲು, ತೃಷೆಯೇ ನೀನು ನಿಲ್ಲು ನಿಲ್ಲು, ನಿದ್ರೆಯೇ ನೀನು ನಿಲ್ಲು ನಿಲ್ಲು, ಕಾಮನೆ ನೀನು ನಿಲ್ಲು ನಿಲ್ಲು, ಕ್ರೋಧವೇ ನೀನು ನಿಲ್ಲು ನಿಲ್ಲು, ಮೋಹವೇ ನೀನು ನಿಲ್ಲು ನಿಲ್ಲು, ಲೋಭವೇ ನೀನು ನಿಲ್ಲು ನಿಲ್ಲು, ಮದವೇ ನೀನು ನಿಲ್ಲು ನಿಲ್ಲು, ಎಚ್ಚರವೇ ನೀನು ನಿಲ್ಲು ನಿಲ್ಲು, ಸಚರಾಚರವೇ ನೀನು ನಿಲ್ಲು ನಿಲ್ಲು, ನಾನು ಚನ್ನಮಲ್ಲಿಕಾರ್ಜುನ ದೇವರ ಅವಸರದ ಓಲೆಯನ್ನು ಒಯ್ಯುತ್ತಲಿದ್ದೇನೆ ಶರಣಾರ್ಥಿ. ಇಲ್ಲಿ ಹಸಿವು, ಕೋಪ, ತಾಪ ಮತ್ತದಕ್ಕೆಲ್ಲ ನಿಲ್ಲು ನಿಲ್ಲು ಅಂತ ಎರಡು ಸಲ ಹೇಳ್ತಾರೆ. ಯಾಕಂದ್ರೆ ಒಂದ್ಸಲಿ ನಿಲ್ಲು ಅಂದ್ರೆ ನಿಲ್ಲ ಅಂತದಲ್ಲ ಅದು. ಅದಕ್ಕೆ ಅಕ್ಕ ಮಹಾದೇವಿ ನಿಲ್ಲು ನಿಲ್ಲು ಅಂತ ಒಂದೊಂದಕ್ಕೂ ಪ್ರತ್ಯೇಕವಾಗಿ ಹೇಳ್ತಾರೆ. ಎಲ್ಲದಕ್ಕೂ ಒಂದೇ ಸಲ ಸೇರಿಸಿ ಸಾಮೂಹಿಕವಾಗಿ ನಿಲ್ಲಿ ಅಂತ ಹೇಳ್ತಾ ಇಲ್ಲ. ಒಂದೇ ಸಲ ಎಲ್ಲವೂ ಬರೋದಿಲ್ಲ. ಒಂದ್ಸಲಿ ಕಾಮ, ಒಂದ್ಸಲಿ ಕ್ರೋಧ, ಒಂದ್ಸಲಿ ವಾತ್ಸಲ್ಯ, ಒಂದೊಂದ್ಸಲಿ ಬರ್ತಾರತ್ತೆ. ಪದೇ ಅದಕ್ಕೆ ನಿಲ್ಲು ನಿಲ್ಲು ಅಂತ ಹೇಳ್ತಿರ್ಬೇಕು. ಎರಡು ಸಲಿಂದ ಪದೇ ನಿಲ್ಲು ನಿಲ್ಲು ಅನ್ಬೇಕು. ಒಂದ್ಸಲಿ ಹೇಳಿದ್ರೆ ಸಾಕಾಗಲ್ಲ. ಹಾಗೆ ಕಾಮವೇ ನೀನು ನಿಲ್ಲು ನಿಲ್ಲು ಎರಡೆರಡು ಬಾರಿ ಮೂರ್ ಬಾರಿ ಪದೇ ಬರ್ತದೆ. ಅದಕ್ಕೆ ಅಲ್ಲಿ ಪ್ರಯತ್ನಶಾಲಿ ಅಂತ ಸೇಕ ಅನ್ನೋ ಪದಕ್ಕೆ ಪ್ರಯತ್ನಶಾಲಿ ಅಂತ, ಬುದ್ಧನ ಸೇಕ ಅನ್ನೋ ಪದಕ್ಕೆ ಪ್ರಯತ್ನಶಾಲಿ ಅನ್ನೋ ಪದ ಇರೋದು. ಇದಕ್ಕೆ ಇಲ್ಲಿ ನಿಲ್ಲು ನಿಲ್ಲು ಅಂದ್ರೆ ಪ್ರಯತ್ನಶಾಲಿ. ಪದೇ ನಿಲ್ಲು ನಿಲ್ಲು ಅಂತ ಹೇಳ್ತಿರ್ಬೇಕು. ಯಾಕಂದ್ರೆ ಒಂದೊಂದ್ ದಿನ ಒಂದೊಂದು ಕಾಮ ಒಂದೊಂದ್ ರೀತಿ ಬರ್ತಾ ಇರುತ್ತೆ. ಒಂದ್ಸಲಿ ಹಸುವಲ್ಲಿ ಬರುತ್ತೆ, ಒಂದ್ಸಲಿ ರುಚಿಯಲ್ಲಿ ಬರುತ್ತೆ, ಒಂದ್ಸಲಿ ವೆಹಿಕಲ್ ವಿಷಯದಲ್ಲಿ ಬರುತ್ತೆ, ಒಂದ್ಸಲಿ ಆಸ್ತಿ ಪಾಸ್ತಿ ಮತ್ತೊಂದು ವಿಷಯದಲ್ಲಿ ಕಾಮವು ಬೇರೆ ಬೇರೆ ರೂಪದಲ್ಲಿ ನಮ್ಮ ಕಡೆ ಬರ್ತಿರುತ್ತೆ. ಹಾಗಾಗಿ ಪದೇ ನಿಲ್ಲು ನಿಲ್ಲು ಅಂತ ಹೇಳ್ತಾ ಇರಬೇಕು. ಹಾಗಾಗಿ ಇದು ನಿಲ್ಲು ನಿಲ್ಲು ಅಂದ್ರೆ ಪ್ರಯತ್ನಶೀಲವಾಗಿ ತಡೀತಾ ಇರಬೇಕು. ಒಂದ್ಸಲಿ ತಡೀದ್ರೆ ಸಾಕಾಗಲ್ಲ, ಪದೇ ತಡೀತಿರ್ಬೇಕು. ಎಲ್ಲಿಗೆ ಹೋಗ್ತಾನೆ? ಅವಸರದ ಓಲೆಯನ್ನ ತಗೊಂಡು ಹೋಗ್ತಾ ಇದಾರೆ. ಇಲ್ಲಿ ಅವಸರ ಅಂದ್ರೆ ಅರ್ಜೆಂಟ್ ಅಂತಲ್ಲ. ಈ ತೆಲುಗುನಲ್ಲಿ ಅವಸರ ಇದೇನು ಅವಸರನಾ ಅಂತ ಕೇಳ್ತಾರೆ. ಅಂದ್ರೆ ಇದು ಮುಖ್ಯವಾದದ್ದಾ? ಇದು ಇವಾಗ ಅರ್ಜೆಂಟ್ ಇದೆಯಾ? ಎಲ್ಲ ಅರ್ಥದಲ್ಲೂ ಅವಸರ ಅನ್ನೋ ಪದ ತೆಲುಗುಲ್ ಬಳಸ್ತಾರೆ. ಹಾಗೆ ಕನ್ನಡದಲ್ಲೂ ಕೂಡ ಅವಸರ ಅಂದ್ರೆ ಬರೀ ಅರ್ಜೆಂಟ್ ಅಂತಲ್ಲ. ಹಾಗಾಗಿ ಇಲ್ಲಿ ಅವಸರ ಅಂದ್ರೆ ಇಲ್ಲಿ ಮುಖ್ಯವಾದದ್ದು. ಮಲ್ಲಿಕಾರ್ಜುನನ್ಗೆ ಮುಖ್ಯವಾದ ಓಲೆಯನ್ನು ತಗೊಂಡು ಹೋಗ್ತಾ ಇದ್ದೀನಿ, ನೀವು ನಿಲ್ಲಿ. ನೀವು ಮತ್ತೆ ಬೇಕಾದ್ರೆ ಕಡೆ ಗಮನ ಕೊಡ್ಬೋದು. ಬೇಕಾದ್ರೆ ನಾವು ಇಲ್ಲಿ ಅಕ್ಕಮಾದೇವಿ, ನಾವು ಮಾಮೂಲಿ ಜನಕ್ಕೆ ಇವ್ ಕಾಮ ಕ್ರೋಧಗಳು ಮತ್ತೆ ನಾವು ಆಮೇಲೆ ಗಮನ ಕೊಡ್ಬೋದು. ಸದ್ಯಕ್ಕೆ ಈಗ ನಾನು ಭಗವಂತನ ಕಡೆ ಹೋಗ್ತಾ ಇದ್ದೀನಪ್ಪ, ಓಲೆ ತಗೊಂಡು ಹೋಗ್ತೀನಿ, ನಾವು ಅಪ್ಲೈ ಮಾಡ್ಕೋಬಹುದು. ಆಕೆ ಅಕ್ಕ ಮಹಾದೇವಿ ಪಾರಿವ್ರಾಜಕರಿಗೆ ಎಲ್ಲವನ್ನೂ ತೊರೆದು ಹೋದ್ರಿಂದ ಆಕೆ ಸತತ ಎಲ್ಲವನ್ನೂ ಶಾಶ್ವತವಾಗಿ ನಿಲ್ಲಿಸಿದಂತಹ ಮಹಿಳೆ. ಸದ್ಯಕ್ಕೆ ನಮ್ಮ ಕೈಲಿ ಅಕ್ಕ ಮಹಾದೇವಿ ಹಂತಕ್ಕೆ ನಾವು ತಲುಪಿಲ್ವಾ? ಆಗೇನ್ ಮಾಡ್ಬೇಕು? ಸದ್ಯಕ್ಕೆ ನೀನಿಲ್ಲೋ, ನಿನಗೆ ಇವಾಗ ನಿನ್ನ ಅವಶ್ಯಕತೆ ಇವಾಗಿಲ್ಲ. ನಾನು ಭಗವಂತನಿಗೆ ಓಲೆ ಕೊಡಕ್ ಹೋಗ್ತಿದ್ದೀನಿ ಅಂದ್ರೆ ಅವನಿಗೆ ನನ್ನ ಸಂದೇಶವನ್ನ ಕೊಡಕ್ ಹೋಗ್ತಿದ್ದೀನಿ. ಯಾವ ಸಂದೇಶ ಅದು? ಎಂತಹ ಓಲೆ? ಅಕ್ಕ ಮಹಾದೇವಿ ಎಂತಹ ಓಲೆಯನ್ನ ತೆಗೆದುಕೊಂಡು ಹೋಗಿದ್ದು ಅನ್ನೋದನ್ನ ಮತ್ತೊಂದಿನ ಚರ್ಚೆ ಮಾಡೋಣ. ಈಗ ಅದು ಟಾಪಿಕ್ ಹೋಗೋದು ಬೇಡ. ಸೊ ಅದು ತುಂಬಾ ಅದ್ಭುತವಾದ ಟಾಪಿಕ್ ಅದು. ಅಕ್ಕ ಮಹಾದೇವಿ ಓಲೆ ತಗೊಂಡು ಹೋಗ್ತಾ ಇದಾರೆ ಅವಸರದಲ್ಲಿ. ಅದೆಂತಹ ಓಲೆ? ಆ ಓಲೆಯಲ್ಲಿ ಏನಿದೆ ಅಂತ ಮತ್ತೊಂದಿನ ನೋಡೋಣ. ಸದ್ಯಕ್ಕೆ ಈಗ ಅದನ್ನ ಟಾಪಿಕ್ ಬೇಡ, ಒಂದಿನ ಸುದೀರ್ಘವಾಗಿ ಅದ್ರ ಬಗ್ಗೆನೇ ಚರ್ಚೆ ಮಾಡೋಣ. ತುಂಬಾ ಅದ್ಭುತವಾದ ವಚನ ಇದು. ಸೊ ಇಲ್ಲಿ ನಿಲ್ಲು ನಿಲ್ಲು ಅಂತ ನಾವು ಪ್ರಯತ್ನಶೀಲರಾಗಿ, ಯಾವುದೂ ಅವಸರವಲ್ಲ, ಈಗ ತಕ್ಷಣಕ್ಕೆ ಮುಖ್ಯ ಅಲ್ಲ. ನಾವಿಲ್ಲಿ ಓಲೆಯನ್ನ ತಗೊಂಡು ಹೋಗ್ಬೇಕು. ನಾವು ಪ್ರಯತ್ನಶೀಲರಾಗಿರ್ಬೇಕು. ಕಾಮಕ್ರೋಧಗಳನ್ನ ಮೀರ್ತಾ ಹೋಗ್ಬೇಕು. ಯಾಕೆ ಅದು ಅವಶ್ಯಕತೆ ಇಲ್ಲ? ಅದು ಮತ್ತೆ ಪಡಿಬೋದು. ಆದ್ರೆ ಈ ಸಮಯ ಇದೆಯಲ್ಲ, ಅದು ಒಂದ್ಸಲಿ ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ. ಇದು ಶಾಶ್ವತವಾದ ಶರೀರವಲ್ಲ. ಈಗ ಒಂದು 18, 20, 40 ವಯಸ್ಸಿರುತ್ತೆ. ಹೋಗ್ತಾ ದೇಹಕ್ಕೆ ಅನಾರೋಗ್ಯ ಬರುತ್ತೆ, ಶಕ್ತಿ ಕುಂದತ್ತೆ. ಇದೆಲ್ಲ ಇರುವಾಗ ಕಾಲ ನಮ್ಮ ಕೈಯಲ್ಲಿ ಇಲ್ಲದೆ ಇರುವುದರಿಂದ ಇವುಗಳನ್ನ ಪಕ್ಕಕ್ಕಿಡೋಣ. ನಾನು ಅದ್ರ ಕಡೆ ಗಮನ ಕೊಡೋಣ, ನನ್ನ ಕಂಡುಕೊಳ್ಳುವ ಕಡೆಗೆ, ಧ್ಯಾನದ ಕಡೆಗೆ, ಯೋಗದ ಕಡೆಗೆ ಮನಸ್ಸನ್ನ ಕೊಡೋಣ ಅಂತ ಅವುಗಳ ಪ್ರಯಾರಿಟೈಸ್ ಮಾಡೋದು ವ್ಯತ್ಯಾಸ ಮಾಡ್ಕೋಬೇಕು. ಕಾಮನೆಗಳು ಬೇಕು, ಮನುಷ್ಯನಿಗೆ ದುಡಿಮೆನೆ ಬೇಕು. ಪ್ರಯಾರಿಟಿ ಎಷ್ಟಿರ್ಬೇಕಂತ ನಾವು ನೋಡ್ಕೋಬೇಕು. ಆ ಪ್ರಯಾರಿಟಿ ಅವರವ್ರ ಜೀವನದಲ್ಲಿ ಅವರವರೇ ಡಿಸೈಡ್ ಮಾಡ್ಕೋಬೇಕು. ಅದನ್ನ ನಾನು ಹೇಳಕ್ಕಾಗಲ್ಲ, ಯಾರು ಹೇಳಕ್ಕಾಗಲ್ಲ. ಒಬ್ಬೊಬ್ರದ್ದು ಫಿನಾನ್ಷಿಯಲ್ ಸ್ಟೇಟಸ್ ಬೇರೆ ಇರುತ್ತೆ, ಒಬ್ಬೊಬ್ರದ್ದು ಮೆಂಟಲ್ ಸ್ಟೇಟಸ್ ಬೇರೆ ಇರುತ್ತೆ. ಅವರ ಮೇಲೆ ಅವಲಂಬಿತರಾದ ಎಷ್ಟು ಜನ ಇದ್ದಾರೆ, ಅವ್ರು ಯಾವ ರೀತಿ ಅವಲಂಬಿತರಾಗಿದ್ದಾರೆ, ಇದೆಲ್ಲವೂ ಒಬ್ಬೊಬ್ಬ ಮನೆಗೂ ವ್ಯತ್ಯಾಸ ಇರೋದ್ರಿಂದ
ಒಂದು ದುಡಿಮೆಯನ್ನ ಎಷ್ಟು ಪ್ರಯಾರಿಟಿ ಮಾಡಬೇಕು, ಕಾಮನೆಗಳನ್ನ ಎಷ್ಟು ಪ್ರಯಾರಿಟಿ ಮಾಡಬೇಕು ಅನ್ನೋದು ನಾನು ಹೇಳಕ್ಕಾಗಲ್ಲ, ಯಾರು ಹೇಳಕ್ಕಾಗಲ್ಲ. ಅದು ಅವರವರ ಜೀವನದಲ್ಲಿ ಅವರ ಪ್ರಯಾರಿಟಿ ಫಿಕ್ಸ್ ಮಾಡ್ಕೋಬೇಕು. ನನ್ನ ಜೀವನದಲ್ಲಿ ಇಷ್ಟು ಕಾಮನೆ ಸಾಕು, ನನ್ನ ಜೀವನದಲ್ಲಿ ಇಷ್ಟು ದುಡಿಮೆ ಸಾಕು ಅಂತ ಅವರವರ ಪ್ರಯಾರಿಟಿ ಮಾಡ್ಕೋಬಹುದು ಹೊರತು ಸಿದ್ಧ ಸೂತ್ರ ಇದಕ್ಕೆ ಕೊಡೋದಕ್ಕೆ ಸಾಧ್ಯ ಇಲ್ಲ. ಸಮಯ ನಮ್ಮ ಕೈಯಲ್ಲಿ ಇಲ್ಲ ಅನ್ನೋದನ್ನ ಶೇಕ್ಸ್ಪಿಯರ್ ತುಂಬಾ ಚೆನ್ನಾಗಿ ಹೇಳ್ತಾನೆ. ಅದು ಹೀಗಿದೆ: ಐ ವೇಸ್ಟೆಡ್ ಟೈಮ್ ಅಂಡ್ ನೌ ಡಸ್ ಟೈಮ್ ವೇಸ್ಟ್ ಮೀ. ನಾನು ಸಮಯವನ್ನು ಕೊಂದೆ, ಈಗ ಸಮಯ ನನ್ನನ್ನು ಕೊಲ್ಲುತ್ತಿದೆ. ಹೀಗೆ ಸಮಯದ ಬಗ್ಗೆ ನಮಗೆ ಒಳ್ಳೆ ಪಾಠ ಹೇಳ್ಕೊಡ್ತಾನೆ ಶೇಕ್ಸ್ಪಿಯರ್. ತುಂಬಾ ಸೊಗಸಾಗಿದೆ. ಅದರಲ್ಲಂತೂ ಶೇಕ್ಸ್ಪಿಯರ್ ಒಂದಷ್ಟು ಸಾನೆಟ್ಗಳನ್ನ ತನ್ನ ಗೆಳೆಯ ಮದುವೆ ಆಗೋದಕ್ಕೆ ಒಪ್ತಿರೋದಿಲ್ಲ, ಆಗ ಆತನಿಗೆ ಅಂತ ಮದುವೆ ಪ್ರೇರಣೆ ನೀಡೋದಕ್ಕೆ ಅಂತ ಒಂದಷ್ಟು ಸಾನೆಟ್ಗಳನ್ನ ಬರೆದ ಅಂತ ಪ್ರತೀತಿ. ಅದರಲ್ಲಿ ಸಮಯ ಅನ್ನೋದು ಹೇಗೆ ಕಳೆದು ಹೋಗ್ತಾ ಹೋಗುತ್ತೆ, ಯೌವನ ಹೇಗೆ ಕಳೆದು ಹೋಗ್ತಾ ಹೋಗುತ್ತೆ, ಯಾಕಾತ ಮದುವೆ ಆಗ್ಬೇಕು ಅಂತ ಅವನು ಕಾಲ ಅನ್ನುವ ಕ್ಷಣಿಕತೆಯನ್ನ, ನನ್ನ ಜೀವನ ಎಷ್ಟು ಕ್ಷಣಿಕ ಅನ್ನೋದನ್ನ ಹೇಳ್ತಾ ಹೇಳ್ತಾ ಅವನಿಗೆ ಮದುವೆಗೆ ಪ್ರೇರಣೆ ನೀಡ್ತಾ ಹೋಗ್ತಾನೆ. ಆ ಸಾನೆಟ್ಸ್ ತುಂಬಾ ಸೊಗಸಾಗಿದೆ. ಮತ್ತೊಂದಿನ ಮಾತಾಡೋಣ. ಅದಕ್ಕೆ ಇದು ಪೀಠಿಕೆ ಅಷ್ಟೇ. ಇಲ್ಲಿ ಅವನ ಉಲ್ಲೇಖ ಮಾಡಿದ್ದು ಆ ಸಾನೆಟ್ಗಳನ್ನ, ಆ ಸುನೀತಗಳನ್ನ ನೋಡೋದಕ್ಕೆ ಇದೊಂದು ಪೀಠಿಕೆ ಅಷ್ಟೇ. ಹೀಗೆ ಅಲ್ಲಮರು ತುಂಬಾ ಚೆನ್ನಾಗಿ ಒಂದು ವಚನ ಕೊಡ್ತಿರೋದು ಹೀಗಿದೆ: ರೂಪನೆ ಕಂಡರು ನಿರೂಪನೆ ಕಾಣರು, ತನುವನೆ ಕಂಡರು ಅನುವನೆ ಕಾಣರು, ಆಚಾರವನೆ ಕಂಡರು ವಿಚಾರವನ್ನೇ ಕಾಣರು, ಗುಹೇಶ್ವರ ನಿನ್ನ ಕುರುಹನೆ ಕಂಡರು ಕೂಡಲರಿಯದೆ ಕೆಟ್ಟರು. ನಮಗೆ ರೂಪ ಗೊತ್ತಿದೆ, ಒಳಗಡೆ ಅದರಲ್ಲಿರುವಂತಹ ರೂಪದ ಒಳಗಿರುವ ರೂಪಾತೀತವಾದಂಥದ್ದು ನಮ್ಗೆ ಕಾಣಕ್ಕೆ ಬರಲ್ಲ. ನಮಗೆ ತನು ಕಾಣ್ತಿದೆ, ಒಳಗಿರುವ ಪ್ರಾಣ ಕಾಣಕ್ ಬರ್ತಾ ಇಲ್ಲ. ನಮಗೆ ಕುರುಹನ್ನು ಕಂಡರು, ಭಗವಂತ ಇದನ್ನೆಂತ ಗೊತ್ತು, ಕೂಡಲು ಅರಿಯದೆ ಕೆಟ್ಟರು ಅಂತದೆ ಅಲ್ಲಮ ಪ್ರಭುಗಳು. ನಮಗೆ ಕೂಡೋದಕ್ಕೆ ಹೇಗೆ ಅಂತ ಗೊತ್ತಾಗ್ತಾ ಇಲ್ಲ. ಅದು ಗೊತ್ತಾಗ್ಬೇಕು ಅಂದ್ರೆ ಪ್ರಯತ್ನಶೀಲರಾಗಬೇಕು. ಇರುವ ಸಮಯವನ್ನ ಬಳಸಿಕೊಂಡು ನಾನು ಎಲ್ಲವನ್ನು ನಿಲ್ಲು ಅಂತ ಹೇಳ್ತಾ ಹೂಗಾರನಂತೆ ಸೊಗಸಾಗಿ, ಎಚ್ಚರಿಕೆಯಿಂದ, ನಾಜುಕಾಗಿ, ನವಿರಾಗಿ, ಹಸನಾಗಿ, ಒಂದೊಂದನ್ನು ತುಂಬಾ ಮೃದುವಾಗಿ ನಾವು ಭಾವನೆಗಳನ್ನ, ಜವಾಬ್ದಾರಿಗಳನ್ನ, ಆಧ್ಯಾತ್ಮದ ಮಾರ್ಗದಲ್ಲಿ, ಗುರು ಎನ್ನುವ ದಾರದಲ್ಲಿ, ಜ್ಞಾನವೆನ್ನುವ ಸೂಜಿಯಿಂದ ಪ್ರತಿಯೊಂದು ಭಾವನೆಗಳನ್ನ ಮತ್ತೊಂದನ್ನ ಪೋಣಿಸ್ತಾ ನಾನು ಉಸಿರನ್ನ ಸೇರಿಸ್ತಾ ಅದಕ್ಕೆ ಮೀರಾಬಾಯಿ ತುಂಬಾ ಚೆನ್ನಾಗಿ ಇದೇ ಹೂವಿನ ಇದನ್ನ ತಗೋತಾಳೆ. ಸಾನ್ಸೋಂಕಿ ಮಾಲಾಪೆ ಸಿಮುರು ಮೇ ಪೀಕ ನಾಮ್ ಅಂತ ಮೀರಾಬಾಯಿ ಹೇಳ್ತಾರೆ. ಅಂದ್ರೆ ಸಾನ್ಸೋಕಿ ಮಾಲಾಪೆ, ನನ್ನ ಉಸಿರಿನ ಮಾಲೆಯಲ್ಲಿ ಭಗವಂತನ ಅಥವಾ ಪ್ರಿಯಕರನ ಹೆಸರನ್ನ ಪೋಣಿಸ್ತಾ ಹೋಗ್ತೀನಿ ಅಂತ ಮೀರಾಬಾಯಿ ಹೇಳ್ತಾಳೆ. ಅಲ್ಲಿ ಮತ್ತೆ ರಾಜಯೋಗವನ್ನ, ಉಸಿರಾಟದ ಸಂಬಂಧಪಟ್ಟಂತ ಆನಪಾನ ಸತಿಯನ್ನ, ಹಲವಾರು ವಿಷಯಗಳನ್ನ ಭಕ್ತಿ ಮಾರ್ಗದಲ್ಲಿ ಕಾವ್ಯಾತ್ಮಕವಾಗಿ ಮೀರಾಬಾಯಿ ಸಾನ್ಸೋಂಕಿ ಮಾಲಾಪೆ ಸಿಮುರುಮೆ ಪೀಕಾನಾಮ್ ಅಂತ ಹೇಳ್ತಾ ಹೋಗ್ತಾರೆ. ಅದು ಮತ್ತೊಂದಿನ ಅದನ್ನ ನೋಡೋಣಂತೆ. ಹಾಗೆ ನಾವು ಆ ಹೂಗಾರನಂತೆ ತುಂಬಾ ನಾಜೂಕಾಗಿ, ನವಿರಾಗಿ ನಾವು ಜೀವನವನ್ನ ಕಟ್ಟಿಕೊಳ್ತಾ, ಆಧ್ಯಾತ್ಮವನ್ನ ಕಟ್ಟಿಕೊಳ್ತಾ, ವಿಶ್ವ ಪ್ರೇಮವನ್ನ ಕಟ್ಟಿಕೊಳ್ತಾ, ಭಕ್ತಿಯನ್ನ ಕಟ್ಟಿಕೊಳ್ತಾ, ಜ್ಞಾನವನ್ನ ಕಟ್ಟಿಕೊಳ್ತಾ ಮತ್ತಷ್ಟು ಹಸನಾಗಿ ಹೋಗ್ತಾ ಹೋಗ್ಬೇಕು. ಯಾಕಪ್ಪ ಎಲ್ಲ ನೋಡಿದ್ರೆ ಕುಂಡಿನ ಜಾಗೃತಿ ಮಾಡ್ಕೊಂಡ್ಬಿಟ್ರೆ ಅದಾಗ್ಬಿಡುತ್ತೆ ಇದಾಗ್ಬಿಡುತ್ತೆ ಅಂತಾರೆ. ಹಠಯೋಗ ಮಾಡಿ ಉಡ್ಡಾಯನ ಬಂತ, ಕೇಚರಿ ಮುದ್ರೆ ಏನೋ ಹೇಳ್ತಾರೆ. ನೀವು ನೋಡಿದ್ರೆ ಪ್ರೇಮ, ವಿಶ್ವ ಪ್ರೇಮ, ಮತ್ತೊಂದು ಮಗದೊಂದು ಅಂತ ಇನ್ನು ಹಳೆ ಕಾಲದ ಹೇಳ್ಕೊಂಡ್ ಕೂತಿದ್ದೀರಾ. ನಮ್ಗೆ ಮಾರ್ಗ ಕೊಟ್ಬಿಡಿ, ಕುಂಡಿನ ಬಗ್ಗೆ ಹೇಳಿ, ನೀವ್ ಹೆಂಗ್ ಶಕ್ತಿ ಪಡೆದ್ರಿ ಹೇಳಿ. ಇಂಥವೆಲ್ಲ ನೀವು ಹೇಳೋದೇವಲ್ಲ, ಬರೀ ಯಾವ್ದೋ ವಿಶ್ವ ಪ್ರೇಮ, ಕಾಮನೆಗಳು, ನಿಲ್ಲು ಇಂಥ ಹೇಳ್ಕೊಂಡ್ ಕೂತಿದ್ದೀರಾ ಅಂತ ಅನ್ಕೋಬೇಡಿ. ಸರಳ ಧಮ್ಮವನ್ನ ಪಾಲಿಸದೆಯೇ, ಜೀವನವನ್ನ ವಿಶ್ವ ಪ್ರೇಮವನ್ನಾಗಿಸದೆಯೇ, ಮನುಷ್ಯ ವಿಕಾಸವಾಗದೆಯೇ, ಎಲ್ಲರೊಳಗೊಂದಾಗು ಮಂಕುತಿಮ್ಮವನ್ನ ಪಾಲಿಸದೆಯೇ ಅಧ್ಯಾತ್ಮ ದಕ್ಕುವುದಿಲ್ಲ. ಸುಖ ದುಃಖಗಳನ್ನ ಮೀರದೆಯೇ, ಸಂಸಾರದ ಗುಣಗಾಟ ಅಂತ ಅನ್ಕೊಂಡು ಸಂಸಾರದ ಬದುಕೊಂಡು ಅಧ್ಯಾತ್ಮ ಬೇಕಪ್ಪ ಅನ್ಕೊಂಡು ಒಂದ್ ಯಾವ್ದು ಎಸ್ಕೇಪಿಸಮ್ ಅನ್ಕೊಳ್ಳೋದು, ಅಧ್ಯಾತ್ಮನ ಸಾಧನೆ ಅನ್ಕೊಂಡ್ಬಿಡೋದು, ಮೂರನೇ ಚಕ್ರ ಓಪನ್ ಮಾಡ್ಕೋತೀನಿ, ಯಾವ್ದನ್ನೂ ಸಾಧ್ಯ ಇಲ್ಲ. ಮನುಷ್ಯನಿಗೆ ವಿಶ್ವ ಪ್ರೇಮ ಇರಬೇಕು. ನಾನು ಎಲ್ಲರಿಗೂ ಅದೇ ಹೇಳೋದು. ದ್ರೌಪದಿ ಕುಂಡಲಿನಿ ಶಕ್ತಿನ ಜಾಗೃತಿಗೊಳಿಸ್ಕೊಂಡು ಸಹಸ್ರಾರದಲ್ಲಿ ನಿಂತ್ಕೊಂಡು ಕೃಷ್ಣ ಅಂತ ಕರೀಲಿಲ್ಲ, ಭಕ್ತಿಯಿಂದ ಕರೆದಿದ್ದಕ್ಕೆ ಕೃಷ್ಣ ಅಲ್ಲಿಗೆ ಬಂದಿದ್ದು. ಆ ಸೀರೆಯನ್ನ ಎಳೆಯುವಾಗ ಆಕೆ ಯಾಕೆ ಕುಂಡಲಿನಿ ಜಾಗೃತಿ ಮಾಡ್ಕೊಂಡು ಕರೆದ್ಲು, ಭಕ್ತಿಯಿಂದ ಕರೆದ್ಲು. ಹೀಗೆ ಮೀರಾಬಾಯಿ ಹೇಗೆ ಕರೆದ್ರು, ಭಕ್ತಿಯಿಂದ ಕರೆದ್ರು. ನಮಗೆ ಶರಣಾಗತಿ ಬೇಕು. ನಮ್ಮಲ್ಲಿ ಶರಣಾಗತಿ ಇಲ್ಲದೆ ನೀವು ಕುಂಡಲಿನಿ ಮಾಡಿ, ಹಠಯೋಗ ಮಾಡಿ, ಕ್ರಿಯಾಯೋಗ ಮಾಡಿ, ಶ್ರೀಚಕ್ರ ಉಪಾಸನೆ ಏನೇ ಮಾಡಿ, ನನ್ನ ಜೀವನ ಹಸನಾಗದೆ, ನನ್ನ ಜೀವನ ಹೂಗಾರನಂತೆ ನಾಜೂಕಾಗದೆ, ಪ್ರೇಮಮಯವಾಗಿಲ್ಲ ಅಂದ್ರೆ ಎಂತ ಹಿಮಾಲಯದಲ್ಲಿ ಒಂಟಿ ಕಾಲ ನಿಂತು ನಿಮ್ಗೆ ಅಧ್ಯಾತ್ಮ ದಕ್ಕದಿಲ್ಲ. ಹಾಗಾಗಿ ಇಂತಹ ಸಹಜ ಗುಣಗಳನ್ನ ಪಾಲಿಸ್ತಾ ಹೋಗ್ಬೇಕು. ಇದಕ್ಕೆ ಝೆನ್ ಗುರುದೊಂದು ಕತೆ ಹೇಳ್ತೀನಿ. ಒಬ್ಬ ಆಗಿನ್ನು ಝೆನ್ ಗುರು ಹತ್ರ ಬಂದು ಸಂಘಕ್ಕೆ ಸೇರ್ಕೊಂಡಿರ್ತಾನೆ ಆತ. ಸರಿ ಸೇರ್ಕೊಂಡಿರ್ತಾನೆ, ಆ ಖುಷಿನಲ್ಲಿ ಬರ್ತಾನೆ ಗುರು ಹತ್ರ. ಬಂದು ಕೇಳ್ತಾನೆ, ಗುರುಗಳೇ ನಾನು ಈಗಿನ್ನೂ ಸಂಘಕ್ಕೆ ಬಂದು ಸೇರ್ಕೊಂಡಿದ್ದೀನಿ, ನಾನು ಹೊಸಬನಾಗಿ ಸೇರ್ಕೊಂಡಿದ್ದೀನಿ, ಈ ಝೆನ್ ತತ್ವದ ಮೊದಲ ಪಾಠ ನನಗೆ ಹೇಳ್ತೀರಾ ಅಂತ ತುಂಬಾ ಉತ್ಸುಕನಾಗಿ ಬಂದು ಗುರು ಹತ್ರ ಕೇಳ್ತಾನೆ. ಗುರು ಕೇಳ್ತಾನೆ, ಊಟ ಮಾಡಿದ್ಯಾ,
ಈಗಿನ ಊಟ ಆಯ್ತು, ಹೋಗಿ ತಟ್ಟೆ ತೊಳಿ ಅಂತಾನೆ. ಹಾಗೆ ಈ ಕಥೆಯ ಅರ್ಥ ಏನು, ಮತ್ತೆ ಇಡೀ ಸಂಚಿಕೆಯಲ್ಲಿ ಮಾತಾಡಿದ್ದಕ್ಕೂ, ಇಲ್ಲಿ ಗುರು ಊಟ ಆಯ್ತಾ ತಟ್ಟೆ ತೊಳಿ ಅಂತ ಕಳಿಸಿದ್ದಕ್ಕೂ ಏನರ್ಥ, ಇದೆಲ್ಲವೂ ಏನು ಬಗೆ ಆಗತ್ತೆ ಅನ್ನೋದನ್ನ ನಾನು ಹೇಳಲ್ಲ. ಈ ಕಥೆಯ ಸಾರಾಂಶ ಏನು ಅಂತ ಸಾಧ್ಯವಾದರೆ ತಾವೇ ಕಾಮೆಂಟ್ ಅಲ್ಲಿ ತಿಳಿಸಿ. ಮತ್ತಷ್ಟು ಹೂಗಳ ಉದಾಹರಣೆ ಜೊತೆಗೆ ಮತ್ತಷ್ಟು ಬುದ್ಧನ ನೀತಿ ಪಾಠವನ್ನ ತಿಳ್ಕೊಂಡು ಅಳವಡಿಸ್ಕೊಳ್ಳೋಣ. ಮತ್ತೆ ಸಿಗ್ತೀನಿ. ನಮಸ್ಕಾರ.